ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ 4 ದಿನಗಳಿಂದ ಭಾರೀ ಮಳೆ ಆಗ್ತಾ ಇದೆ. ಮಳೆಯ ಹಿನ್ನೆಲೆ ಪ್ರಕೃತಿ ಸೌಂದರ್ಯ ಕೂಡ ಹೆಚ್ಚಾಗ್ತಾ ಇದ್ದು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಕೃತಕ ಜಲಪಾತ ಸೃಷ್ಟಿಯಾಗಿದೆ. ಅಪಾಯಕಾರಿ ಸ್ಥಳದಲ್ಲಿ ಪ್ರವಾಸಿಗರ ಹುಚ್ಚಾಟ ಕೂಡ ಜೋರಾಗೇ ಇದೆ. ಈ ಬಾರಿ ರಾಜ್ಯದಲ್ಲಿ ಮುಂಗಾರು ಮಳೆ ಕಣ್ಣಾಮುಚ್ಚಾಲೆ ಆಟ ಆಡ್ತಿದೆ. ಹಲವು ಜಿಲ್ಲೆಗಳಲ್ಲಿ ವರುಣದೇವ ಮಾಯವಾಗಿದ್ದಾನೆ. ಮಳೆರಾಯನ ಆಗಮನವಿಲ್ಲದೆ ಅನ್ನದಾತರು ಕಂಗಾಲಾಗಿದ್ದಾರೆ. ಆದರೆ ಕರಾವಳಿ ಭಾಗದಲ್ಲಿ ಮುಂಗಾರು ಅಬ್ಬರ ಮಾತ್ರ ಜೋರಾಗಿದೆ. ಕಳೆದೊಂದು ವಾರದಿಂದ ಮಳೆ ಆರ್ಭಟಿಸ್ತಾ ಇರೋದ್ರಿಂದ ಜಲಪಾತಗಳೆಲ್ಲ ಧುಮ್ಮಿಕ್ಕುತ್ತಿವೆ. ಗುಡ್ಡಗಳ ಮಧ್ಯೆ ಹರಿಯೋ ನೀರಲ್ಲಿ ಪ್ರವಾಸಿಗರ ಹುಚ್ಚಾಟವೂ ಮಿತಿಮೀರಿದೆ. ರಸ್ತೆ ಮಧ್ಯೆ ನಿಂತು ಸೆಲ್ಫಿ ಗೀಳಿಗಿಳಿದು ಮೋಜು ಮಸ್ತಿ ಮಾಡ್ತಿದ್ದಾರೆ. ಕರಾವಳಿಯಲ್ಲಿ ವರುಣಾರ್ಭಟ, ಜಲಪಾತಗಳ ಭೋರ್ಗರೆತ, ಪ್ರಕೃತಿ ಸೌಂದರ್ಯದ ಮಧ್ಯೆ ಪ್ರವಾಸಿಗರ ಹುಚ್ಚಾಟ. ಇದು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತುದಿಯಿಂದ ಕಾರವಾರದವರೆಗೆ ರಾಷ್ಟ್ರೀಯ ಹೆದ್ದಾರಿ 66ರ ಸುಂದರ ನೋಟ. ಹಚ್ಚ ಹಸಿರಿನ ಸೌಂದರ್ಯ, ಎಲ್ಲೆಲ್ಲೂ ಕೃತಕ ಜಲಪಾತಗಳು, ಬೆಟ್ಟ ಗುಡ್ಡಗಳಿಂದ ಹಾಲ್ನೊರೆಯಂತೆ ಧರೆಗೆ ಅಪ್ಪಳಿಸುವ ಜಲಪಾತಗಳ ಸೊಬಗನ್ನ ನೋಡೋದೇ ಒಂಥರ ಹಬ್ಬ. ಇಂಥ ಪ್ರಕೃತಿ ಸೌಂದರ್ಯವನ್ನ ಸವಿಯಲು ಬರೋ ಪ್ರವಾಸಿಗರು ನೀರಿಗೆ ಮೈವೊಡ್ಡಿ ಅಪಾಯಕಾರಿ ಜಾಗದಲ್ಲಿ ಮೋಜು ಮಸ್ತಿ ಮಾಡ್ತಿದ್ದಾರೆ. ಯಾರು ಎಷ್ಟೇ ಹೇಳಿದ್ರು ಕ್ಯಾರೆ ಅನ್ನದೆ ರಸ್ತೆಯಲ್ಲಿ ವಾಹನಗಳನ್ನ ನಿಲ್ಲಿಸಿ ಎಂಜಾಯ್ ಮಾಡ್ತಿದ್ದಾರೆ. ಇದರಿಂದ ಪ್ರಾಣಕ್ಕೆ ಸಂಚಕಾರ ಗ್ಯಾರಂಟಿ ಅಂತ ಜನರು ಕಿಡಿಕಾರಿದ್ದಾರೆ. ಬಂದಂತ ಟೂರಿಸ್ಟ್ಗಳೆಲ್ಲ ಕೆಲವರಲ್ಲಿ ನೀರ ಹತ್ರ ಹೋಗಿ ನಿಂತ್ಕೊಂಡು ಅದರಿಂದ ಒಂಥರ ಇದು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. ಅದು ಬಹಳ ತೊಂದರೆ ಆಗ್ತಾ ಉಂಟು. ನಾಳೆ ಒಮ್ಮೆ ಇದರಿಂದ ಗುಡ್ಡ ಕುಸಿತ ಪ್ರದೇಶ ಇಲ್ಲಿ, ಆಮೇಲೆ ಬಿದ್ದಿಗಿದ್ರೆ ಸಾವು ಗೀವು ಆಗುವಂತ ಸಂಭವ ಬಹಳ ಇದೆ. ಇದಕ್ಕೆ ಜಿಲ್ಲಾಧಿಕಾರಿಗಳು ಅದನ್ನ ತಡವಣೆ ಹಾಕಬೇಕು. ಇತ್ತೀಚಿನ ದಿನದಲ್ಲಿ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರು ನಡೆಸಿದ ಸರ್ವೆಯಲ್ಲಿ ಒಟ್ಟು 439 ಗುಡ್ಡ ಕುಸಿತದ ಆತಂಕ ಇರುವ ಜಾಗ ಎಂದು ಗುರುತಿಸಿದ್ದಾರೆ. ಇಂಥ ಅಪಾಯಕಾರಿ ಸ್ಥಳದಲ್ಲಿ ಗುಡ್ಡದ ನೀರು ಹರಿದು ಬಂದು ಜಲಪಾತವೇ ಸೃಷ್ಟಿಯಾಗಿದೆ. ಆದರೆ ಇದು ಕೇವಲ ಕಣ್ಣಿಗೆ ಅಂದವಾಗಿ ಕಾಣಿಸಬಹುದು. ಒಂದು ವೇಳೆ ಕೊಂಚ ಮೈಮರೆತರೂ ಕಲ್ಲು ಬಂಡೆಗಳು ಉರುಳೋದ್ರಿಂದ ಪ್ರಾಣಕ್ಕೆ ಕುತ್ತು ಆಗಲಿದೆ. ಹೀಗಾಗಿ ಉತ್ತರ ಕನ್ನಡ ಜಿಲ್ಲಾಡಳಿತ ಕೂಡ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದು ಅನಿವಾರ್ಯತೆ ಇದೆ. ಒಂದು ಬಾರಿ ಗುಡ್ಡ ಕುಸಿತ, ಮಣ್ಣು ಕುಸಿತ ಇವೆಲ್ಲ ಆಗಿದ್ರಿಂದ ಮತ್ತು ಕೆಲವು ಜಲಪಾತಗಳಲ್ಲಿ ಜನ ಮುಳುಗು ಹೋಗಿರೋದ್ರಿಂದ ಜಿಲ್ಲಾಡಳಿತ ಅಂತ ಕಡೆಗೆ ಹೋಗಬಾರ್ದು ಅಂತ ಅವರಿಗೆಲ್ಲ ಜನರಿಗೆ ವಾರ್ನಿಂಗ್ ಮಾಡಿದೆ. ಎಷ್ಟೋ ಕಡೆಗೆ ಬ್ಲಾಕ್ ಸ್ಪಾಟ್ಸ್ ಗಳನ್ನ ಗುರುತು ಮಾಡಿದೆ. ಆದ್ರೂ ನಮ್ಮ ದುರದೃಷ್ಟ ಅಂತ ಹೇಳಿದ್ರೆ ಕೆಲವು ಟೂರಿಸ್ಟ್ಗಳು ಬಂದು ಈ ಜಲಪಾತಗಳ ಕೆಳಗೆಲ್ಲ ಆಡ್ತಾ ಇದ್ದಾರೆ. ಒಟ್ಟಲ್ಲಿ ಮಾನ್ಸೂನ್ ಸೌಂದರ್ಯಕ್ಕೆ ಮೈಮರೆತು ಗುಡ್ಡಗಳ ಬಳಿ ಎಂಜಾಯ್ ಮಾಡೋ ಮುನ್ನ ಎಚ್ಚರವಾಗಿರಿ. ದರ್ಶನ್ ನಾಯ್ಕ್, ನ್ಯೂಸ್ 18, ಕಾರವಾರ.